ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಒಂದ್ ನಿಮಿಷ. ಈಗ ನೀವು ಹೇಳಿ ಅಕ್ಕ, ಆದಿತ್ಯ ಮತ್ತೆ ಪಾರ್ವತಿನ ಮನೇಲೇ ಇರ್ಲಿ ಅಂತ ಗೆರೆ ಹಾಕಿ ಇಟ್ಕೊಳ್ತಿರೋ ಅಥವಾ ಆಸ್ತಿನ ಭಾಗ ಮಾಡಿ ಅವ್ರು ಮಾಡಿದ ತಪ್ಪಿಗೆ ಅನುಭವಿಸ್ಲಿ ಅಂತ ಹೊರಗೆ ಹಾಕ್ತಿರೋ? ಅಖಿಲ, ನಾನು ಎಷ್ಟು ದಿನ ಬದುಕಿರ್ತೇನೋ ಗೊತ್ತಿಲ್ಲ, ಆದರೆ ಬದುಕಿರೋ ಅಷ್ಟು ದಿನ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿರೋಣ ಅಷ್ಟೇ ನನ್ನ ಆಸೆ. ನನಗೆ ಭಾಷೆ ಕೊಡೋದು. ಮನಸ್ಸಿಗೆ ಸರಿ ಅನ್ಸಿದ್ರು ಕೆಲವು ಸಲ ಬೇಕಾದವ್ರ ಮೇಲೆ ಇಟ್ಟ ಆಣೆ ಪ್ರಮಾಣಗಳಿಂದಾಗಿ ಮನುಷ್ಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಹಾಗಿದ್ದಾಗ ನಿರ್ಧಾರ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಬ್ಬಾ, ಶಭಾಷ್ ಕಡೆ ದಾಮಿನಿ, ಫಸ್ಟ್ ಟೈಮ್ ಜೀವನದಲ್ಲಿ ಹಳಿ ಮೇಲೆ ಟ್ರೈ ನೋಡ್ತಿದ್ಯಾ. ನಾನು ಆಡಿದ ಒಂದೊಂದು ಮಾತು ಅಖಿಲಕ್ಕನ ಮನಸ್ಸಿಗೆ ನಾಟಿರುತ್ತೆ. ನಾಳೆ ಬೆಳಗ್ಗೆ ಈ ಆಸ್ತಿ ಭಾಗ ಆಗೋದತ್ತು ಕನ್ಫರ್ಮು. ಅಕಸ್ಮಾತ್ ಏನಾದರೂ ಅಕ್ಕ ಮನಸ್ಸು ಚೇಂಜ್ ಮಾಡಿ ಆ ಕೆಲಸದವಳು ಪಾರ್ವತಿನ ಈ ಮನೇಲಿ ಇಟ್ಕೊಳ್ಳೋಕ್ಕೇನಾದ್ರು ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಖ್ಯಾತೆ ತೆಗಿತೀನಿ. ಆ ಪಂಡ್ರಾಪುರ ಪಾರ್ವತಿ ಮಾತ್ರ ಈ ಮನೇಲಿ ಇರಬಾರ್ದು. ಫ್ರೆಂಡ್ಸ್, ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೆ? ನಾನಿದ್ದೀನಿ, ನನಗೆ ಆಸ್ತಿಲಿ ಪಾಲ್ಬೇಕು. ಮೋನಿಕಾ ಗಂಡ ಸಿಕ್ಕಿದ್ಮೇಲೆ ಎಲ್ಲ ಸಮಸ್ಯೆ ಮುಗೀತು. ಇಷ್ಟು ದಿನ ನೀನು ಸಿಕ್ಕಾಕೊಂಡಿದ್ದ ಚಕ್ರವ್ಯೂಹದಿಂದ ಹೊರಗೆ ಬಂದೆ ಅಂತ ಖುಷಿ ಪಡೋ ಅಷ್ಟರಲ್ಲಿ ಆದಿಭಾವ ಇಂಥ ದೊಡ್ಡ ಶಾಕ್ ಕೊಟ್ಬಿಟ್ರಲ್ಲ ಪ್ರೀತು. ಆಸ್ತಿಯಲ್ಲಿ ನಾನು ಪಾಲು ಕೇಳಬೇಕಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಬದಲು ಬ್ರೋ ಕೇಳ್ದ. ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಷ್ಟೆ. ಅಲ್ಲ, ಭಾವನ ಪರವಾಗಿ ಅತ್ತೆ ಮುಂದೆ ನಿಂತು ಪಾರ್ವತಿ ಅಕ್ಕನೂ ಆಸ್ತಿಲಿ ಪಾಲ್ಬೇಕು ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ಅದು ಅವರೇನಾ? ಒಂದು ವೇಳೆ ನಡೆದಿದ್ದೆಲ್ಲ ಕೆಟ್ಟ ಕನಸಾಗಿರ್ಬಾರ್ದ ಅಂತ ಅನ್ಸುತ್ತೆ. ಆದರೆ ವಾಸ್ತವನ ಒಪ್ಕೊಳ್ಳೇಬೇಕಾದ ಅನಿವಾರ್ಯ. ಯಾರನ್ನ ನಮ್ಮ ದಾರಿದೀಪ ಅಂತ ಅನ್ಕೊಂಡಿದ್ವೋ ಅವರೇ ಇವತ್ತು ಮನೆ ಬೆಳಕನ್ನೇ ಆರಿಸೋ ಅಂತ ಕೆಲಸ ಮಾಡಿದ್ದಾರೆ ಅಂದರೆ, ಇಲ್ಲ ಪ್ರೀತು, ನನಗಂತೂ ಇದನ್ನು ನಂಬೋದಕ್ಕೆ ಆಗ್ತಿಲ್ಲ. ನಿನ್ಗಷ್ಟೇ ಅಲ್ಲ, ನನಗೂ ಶಾಕ್ ಆಯಿತು. ಬ್ರೋ ಈ ರೀತಿ ನಡ್ಕೊಂಡಿದ್ದು, ಮಾತಾಡಿದ್ದು ಎಲ್ಲ ಸತ್ಯ. ಆದರೆ ಇದರ ಹಿಂದಿನ ಉದ್ದೇಶ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ತು ದುಡ್ಡಿಗೆ ಆಸೆ ಪಡೆದೇ ಇರೋನು ಇವತ್ತು ಆಸ್ತಿಯಲ್ಲಿ ಪಾಲು ಕೇಳ್ತಿದ್ದಾನಂದ್ರೆ ನೀನು ಅವಾಗಲೇ ಮಾತಾಡ್ತಾ ಏನೋ ಹೇಳಿದೆ. ಏನದು? ಏನು ಹೇಳಿದೆ? ಏನೋ ಮಾತಾಡ್ತಾ ಎಕ್ಸಾಂಪಲ್ ಕೊಟ್ಟೆ. ಏನೋ ಹೇಳಿರ್ಬೋದು ಪ್ರೀತು. ಇಂಥ ಸಿಚುವೇಶನಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದಕ್ಕಾಗತ್ತೆ? ಇಲ್ಲ, ನೀನೇನೋ ಹೇಳಿದೆ. ಏನದು? ಮಾತಾಡ್ತಾ ಮಾತಾಡ್ತಾ ಚಕ್ರವ್ಯೂಹ ಅನ್ನಗಿತ್ತು. ಇಷ್ಟು ದಿನ ನೀನು ಸಿಕ್ಕಾಕೊಂಡಿದ್ದ ಚಕ್ರವ್ಯೂಹದಿಂದ ಹೊರಗೆ ಬಂದೆ ಅಂತ ಖುಷಿ ಪಡೋ ಅಷ್ಟರಲ್ಲಿ ಭಾವ ಇಂಥ ದೊಡ್ಡ ಶಾಕ್ ಕೊಟ್ಬಿಟ್ರಲ್ಲ ಅಂತ ಹೇಳಿದೆ. ಕರೆಕ್ಟ್. ನನ್ನ ಹಾಗೇನೆ ಬ್ರೋ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಒದ್ದಾಡ್ತಿರ್ಬೋದಲ್ವಾ? ಏನು ಹೇಳ್ತಿದ್ಯಾ ಪ್ರೀತು? ಅಲ್ಲ ಜನನಿ, ನಮ್ಗೆ ಆಗದೆ ಇರೋರು ಬ್ರೋನ ಆಟ ಆಡಿಸಿ ಅವನಿಗೆ ಆಸ್ತಿ ಕೇಳುವಂಥ ಪ್ರೆಷರೈಸ್ ಮಾಡಿರ್ಬೋದಾ? ಖಂಡಿತ ಹಾಗಾಗಿರೋದಿಲ್ಲ. ಯಾಕಂದರೆ ಭಾವ ಯಾವತ್ತೂ ನಿಂತರ ವಿಯರ್ಡ್ ಆಗಿ ಬಿಹೇವ್ ಮಾಡಿಲ್ಲ. ಅವ್ರು ಯಾವಾಗಲೂ ನಗ್ನಗ್ತಾ ಎಲ್ಲರ ಜೊತೆ ಖುಷಿಯಾಗೆ ಮಾತಾಡ್ಕೊಂಡಿದ್ರು.
ಆದರೆ ನಗು ಮಿಸ್ ಆಗಿದ್ದು ನಿನ್ನ ಮುಖದಲ್ಲಿ ಮಾತ್ರ. ಒಂದು ವೇಳೆ ನೀನು ಹೇಳೋ ಪ್ರಕಾರ ಭಾವಂಗೆ ಯಾರಿಂದನಾದರೂ ಪ್ರೆಷರ್ ಇದ್ದಿದ್ರೆ ಅವ್ರು ಅದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡ್ತಿದ್ರು. ಮತ್ತೆ ಯಾಕಿರ್ಬಹುದು? ಅವನ ಆಸ್ತಿಲಿ ಪಾಲು ಕೇಳಿದ್ದೇನೆಂದರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಯಾಕಂದರೆ ಆಸೆಗೆ ಬಿದ್ದು ಅಥವಾ ಅವಶ್ಯಕತೆ ತೀರಿಸ್ಕೊಳ್ಳೋಕ್ಕಿಂತ ಬ್ರೋ ಇಂಥ ಕೆಲಸ ಮಾಡೋನಲ್ಲ. ಜನನಿ, ನಾವು ಬ್ರೋ ಹತ್ರ ಮಾತಾಡೋಣ, ಓಕೆನಾ? ಸಣ್ಣ ಪುಟ್ಟ ನಿರ್ಧಾರಗಳನ್ನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ದವನು ಇಷ್ಟು ದೊಡ್ಡ ನಿರ್ಧಾರನ ಅವರೊಬ್ಬನೇ ಹೇಗೆ ತೊಗೊಂಡ ಅಂತ ಕೇಳೋಣ. ಅತ್ತೆ ಅಷ್ಟೊಂದು ಮಾತಾಡಿದ್ರು ಭಾವ ಮಾತ್ರ ಆಸ್ತಿಲ್ ಪಾಲ್ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಹೀಗಿರುವಾಗ ನಾವು ಹೋಗಿ ಮಾತಾಡಿದ್ರೆ ಅವ್ರ ನಿರ್ಧಾರನ ಬದಲಾಯಿಸ್ತಾರಾ? ಗೊತ್ತಿಲ್ಲ, ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ವಲ್ಲ. ನಿಂಗೆ ನೆನಪಿದೆಯಾ, ಬ್ರೋ ಅದಕ್ಕೆ ಮದುವೆ ಬಂದಾಗ ಮಾಮ್ ಮನೆ ಬಿಟ್ಟು ಹೊರಟಿದ್ರು. ಆಗ ಡ್ಯಾಡ್, ಬ್ರೋ, ಅದಕ್ಕೆ ಮಾಮ್ 3 ಜನರ ಹತ್ರ ಆಣೆ ಮಾಡಿಸ್ಕೊಂಡಿದ್ರು. ಯಾರೂ ಮನೆ ಬಿಟ್ಟು ಹೋಗಲ್ಲ, ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದರು. ಈಗ ನಾವು ಅದನ್ನೇ ಅವ್ರಿಗೆ ನೆನಪು ಮಾಡೋಣ. ಅಪ್ಪ, ಯಾರೋ ನಿಮ್ಮಪ್ಪ. ಯಾವಾಗ ಊರ್ ಜನರ ಮುಂದೆ ನಾಚಿಕೆ ಬಿಟ್ಟು ಆಸ್ತಿ ಕೇಳಿದ್ಯೋ ಆಗ್ಲೇ ನಮ್ಮ ಪಾಲ್ಗೆ ಇಲ್ಲವಾದೆ. ಅದು ಅಲ್ಲದೆ ಮನೆಗೆ ಬಂದ್ಮೇಲೂ ಅಖಿಲ ಕರೆದು ಅಷ್ಟು ಬುದ್ಧಿ ಹೇಳಿದ್ರು ಇಲ್ಲ, ನನ್ಗೆ ಆಸ್ತಿ ಪಾಲ್ ಬೇಕೇ ಬೇಕು ಅಂತ ಹಠ ಮಾಡಿ ಕೂತಿಯಲ್ಲ. ಈಗ ನನ್ನ ಹತ್ರ ಯಾಕೋ ಬಂದಿದ್ಯಾ? ನಾನು ಪ್ರಾಣ ಬೇಕಾ? ಅವತ್ತೊಂದಿನ ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ನಾಟಕ ಆಡ್ದೆ. ಆದ್ರೆ ಇವತ್ತು ಹಾರ್ಟ್ ಅಟ್ಯಾಕ್ ಬಂದು ಯಾಕೆ ಪ್ರಾಣ ಹೋಗ್ಲಿಲ್ಲ ಅಂತ ಅನಿಸ್ತಾ ಇದೆ. ಅಪ್ಪ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬಿಡಿ. ನಾನ್ ಮಾತ್ರ ಈ ರೀತಿ ಮಾತಾಡ್ಬಾರ್ದು, ನೀನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೋದು ಅಲ್ವಾ? ಅವತ್ತು ನೀವೆಲ್ಲರೂ ನನಗೊಂದು ಮಾತು ಕೊಟ್ಟಿದ್ರಿ, ನೆನಪಿದ್ಯಾ? ಈ ಮನೆ ಭಾಗ ಆಗಲ್ಲ, ಮನೆ ಬಿಟ್ಟು ಯಾರು ಹೋಗಲ್ಲ ಅಂತ. ನೆನಪಿದ್ಯಪ್ಪ? ಮತ್ತೆ ಯಾಕೆ ಆಸ್ತಿಲ್ ಭಾಗ ಕೇಳ್ತಿದ್ದೀರಿ? ನಿಮ್ ಸ್ವಂತ ಸುಖಕ್ಕೋಸ್ಕರ ಅಂತ ಮಾತ್ರ ಹೇಳ್ಬಿಡಿ, ಯಾಕಂದ್ರೆ ಅದು ಸುಳ್ಳು ಅಂತ ನನಗೆ ಗೊತ್ತು. ಅಂತ ಏನೋ ನಡೆದಿದೆ. ಈ ಮೋನಿಕಾ ಮನೆಗೆ ಬರೋಕ್ ಮುಂಚೆ ಏನೇ ಮನೇಲಿ ನಡೆದ್ರು ಅದು ನನ್ನ ಹತ್ರ ಬಂದು ಶೇರ್ ಮಾಡ್ತಿದ್ದೆ. ಆದ್ರೆ ಅವಳು ಬಂದ್ಮೇಲೆ ಮನೇಲಿ ಏನೇ ನಡೆದ್ರು ಯಾರು ನನ್ನ ಹತ್ರ ಏನು ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದೀರಾ. ಏನಪ್ಪಾ ಅಂತ ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತೀರಿ. ನಿಮ್ಮ ಮೇಲಿನ ನಂಬಿಕೆಯಿಂದ ಇಷ್ಟು ದಿನ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನೀನು ಹೇಳ್ಕೊಂಡಿದ್ದೇನು, ನನಗೆ ಆಸ್ತಿಲಿ ಪಾಲ್ ಬೇಕು, ಈ ಮನೇಲಿ ಇರಕ್ ಆಗ್ತಿಲ್ಲ ಅಂತ. ಅಲ್ವೋ? ಅಂತ ಏನೋ ಕಷ್ಟ ಆಗಿದೆ ನಿಮ್ಗೆ. ಏನಮ್ಮ ಪಾರ್ವತಿ, ಏನು ಮಾತಾಡದೆ ಮೌನವಾಗಿದೆಯಲ್ಲ? ಗಂಡ ಏನೇ ಮಾಡಿದ್ರು ಸಪೋರ್ಟ್ ಮಾಡಬೇಕು ನಿಜ, ಆದ್ರೆ ಅವ್ನು ಮಾಡೋ ತಪ್ಪು ಕೆಲಸಗಳಿಗಲ್ಲ. ನಾನು ಕೇಳಿದಾಗ ಏನು ಹೇಳ್ದೆ ಇದ್ದವಳು, ಅಖಿಲ ಮುಂದೆ ಏನು ಹೇಳ್ದೆ? ಆಸ್ತಿಲಿ ಪಾಲ್ ಕೇಳೋ ನಿರ್ಧಾರ ನಮ್ಮಿಬ್ಬರದು ಅಂತ ತಾನೆ. ನನಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ನೀವಿಬ್ರು ಇಷ್ಟು ಒಳ್ಳೆ ಮಕ್ಕಳು, ಆದ್ರೂ ಯಾಕೆ ಈ ರೀತಿ ನಡ್ಕೋತಿದ್ದೀರಾ? ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ನನಗನ್ನಿಸ್ತಾ ಇದೆ. ಅದು ಎಲ್ಲರಿಂದಾನು ಮುಚ್ಚಿಡ್ತಿದ್ದೀರಾ. ದಯವಿಟ್ಟು ಅದು ಏನು ಅಂತ ಹೇಳಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ರಘು ಇವತ್ತು ಮಾತ್ರೆನೇ ತಗೊಂಡಿಲ್ಲ. ಹೌದಪ್ಪ, ನಾವು ಅಮ್ಮನ ಹತ್ರ ಆಸ್ತಿ ಕೇಳೋದಕ್ಕೆ ಕೊಟ್ಟ ಕಾರಣ ಸುಳ್ಳು. ಹಾಗಾದ್ರೆ ನಿಜ ಏನು? ಸಾರಿ ಅಪ್ಪ.
ಆ ಕಾರಣ ಏನು ಅಂತ ಹೇಳೋ ಪರಿಸ್ಥಿತಿಲಿ ನಾವಿಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಅಪ್ಪ, ಇವಾಗ ನಮ್ಮ ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳಿ ಮನೆ ಬಿಟ್ಟು ಆಚೆ ಹೋಗೋದು ಅನಿವಾರ್ಯ ಆಗಿದೆ. ಹಾಗಂತ ಶಾಶ್ವತವಾಗಿ ನಾವು ಹೋಗ್ತಾ ಇಲ್ಲಪ್ಪ. ಮಾಡಬೇಕಾಗಿದ್ದನ್ನ ಆದಷ್ಟು ಬೇಗ ಸರಿ ಮಾಡಿ ನಾವು ಮತ್ತೆ ವಾಪಸ್ ಬರ್ತೀವಿ. ಶಾಶ್ವತವಾಗಿ ಆಗೋ ಅನಾಹುತನ ಆದಷ್ಟು ಬೇಗ ಸರಿ ಮಾಡೋ ಪ್ರಯತ್ನ ನಮ್ಮದು. ದಯವಿಟ್ಟು ನಮ್ಮನ್ನು ಕಳಿಸ್ಕೊಡಿ ಮಾವ. ಸರಿ, ನಿಮ್ಮ ಮಾತು ಹೋಗ್ತೀನಿ. ನಿಮ್ಮ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನೂ ನೀವು ಉಳಿಸ್ಕೋತೀರಾ ಅಂತ ನನಗೆ ಗೊತ್ತು. ಆದರೆ ನನ್ನ ಹತ್ರ ಹೇಳ್ಕೊಂಡ ಹಾಗೆ ಅಖಿಲ ಹತ್ರನೂ ಹೇಳ್ಕೋಬೋದಲ್ಲ? ಹೇಳ್ಕೊಂಡ್ರೆ ಅವಳೇ ಮುಂದೆ ನಿಂತು ಸಮಸ್ಯೆನ ಬಗೆಹರಿಸ್ತಾಳೆ. ಇಲ್ಲಪ್ಪ, ಇದೊಂಥರ ಚಕ್ರವ್ಯೂಹ ಇದ್ದಾಗೆ. ಒಳಗೆ ಹೋಗೋದು ಸುಲಭ, ಆದರೆ ಹೊರಗಡೆ ಬರೋದು ತುಂಬ ಕಷ್ಟ. ಅಮ್ಮಂಗೆ ನೋವು ಕೊಡೋ ಮನಸ್ಸು ನಮಗಿಲ್ಲ ಅಪ್ಪ. ಇವಾಗ ಬಂದಿರೋ ಸಮಸ್ಯೆನ ಆದಷ್ಟು ಬೇಗ ನಾವೇ ಬಗೆಹರಿಸ್ತೀವಿ. ಒಂದು ವೇಳೆ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ? ನಿಮ್ಮ ಅಮ್ಮನ ಆಶೀರ್ವಾದ ನಮಗಿರೋವರೆಗೂ ನಮ್ಮಿಬ್ಬರಿಗೆ ಏನೂ ಆಗಲ್ಲಪ್ಪ. ಅಪ್ಪ, ಯಾವುದೇ ಕಾರಣಕ್ಕೂ ಈ ವಿಷಯನ ಅಮ್ಮನ ಹತ್ರ ಹೇಳಲ್ಲ ಅಂತ ನನಗೆ ಮಾತು ಕೊಡಿ. ಯಾಕಪ್ಪ, ನನ್ನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆಗೆ ಸಂಬಂಧಪಟ್ಟಿದ್ದಲ್ಲ ಮಾವ, ಭಾವನೆಗಳಿಗೆ ಸಂಬಂಧಪಟ್ಟಿರೋದು. ನಾವು ಮನೆ ಬಿಟ್ಟು ಹೋದ್ಮೇಲೆ ಅತ್ಯಮ್ಮ ದುಃಖದಲ್ಲಿರೋದನ್ನ ನೋಡಿ ಆ ಸಂಕಟಕ್ಕೆ ನೀವು ಈ ವಿಷಯನೆಲ್ಲ ಹೇಳ್ಬಿಟ್ರೆ? ಹೇಳಿದ್ರೆ ಏನು ತಪ್ಪಾಗುತ್ತೆ? ಬೇಡಪ್ಪ, ಅದು ನಾವು ಅನ್ಕೊಂಡಿರೋ ಕೆಲಸದ ಮೇಲೆ ಯಾವ ರೀತಿ ಬೇಕಾದರೂ ಪರಿಣಾಮ ಬೀರಬಹುದು. ಸೊ ಅನ್ಕೊಂಡಿರೋ ಕೆಲಸನ ನಾವಾಗೆ ಮುಗಿಸಿ ವಾಪಸ್ ಬರೋವರೆಗೂ ಈ ವಿಷಯ ನಮ್ಮಂಗೆ ಹೇಳಲ್ಲ ಅಂತ ಮಾತು ಕೊಡಿಯಪ್ಪ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್. ಹೇಳಪ್ಪ. ಮನೇನ ಯಾರು ಒಡಿಬಾರ್ದು, ಮನೆ ಬಿಟ್ಟು ಯಾರು ಆಚೆ ಹೋಗಬಾರ್ದು ಅಂತ ನೀವು ತಗೊಂಡಿರೋ ಭಾಷೆನ ವಾಪಸ್ ತಗೋಬೇಕು. ಪ್ಲೀಸ್ ಅಪ್ಪ. ರಘು, ಅಖಿಲ, ನೀವಿನ್ನು ಮಾತ್ರೆ ತಗೊಂಡಿಲ್ಲ, ಬನ್ನಿ. ಸತ್ಯ, ಅಮ್ಮ ಏನು ಕೇಳಿಸ್ಕೊಂಡಿಲ್ಲ. ಬ್ರೋ, ಏನು? ಯಾಕೆ ಬ್ರೋ ಈ ರೀತಿ ಮಾಡಿದೆ? ನಾನೇನು ಮಾಡಿದೆ? ಅದೇ ಬ್ರೋ, ಮಾಮ ಹತ್ರ ಆಸ್ತಿಲಿ ಪಾಲ್ ಕೇಳಿದಲ್ಲ, ಯಾಕೆ? ಯಾಕೆ ಕೇಳಬಾರ್ದ? ಎಷ್ಟು ದಿನ ಅಂತ ಇನ್ನೊಬ್ರು ಹಂಗಲ್ಲಿರೋದಕ್ಕಾಗುತ್ತೆ? ಅದಕ್ಕೆ
ನನ್ನ ಪಾಲಿಗೆ ಬರ್ಬೇಕಾಗಿರೋ ಭಾಗನ ಕೇಳ್ತಾ ಇದ್ದೀನಿ. ತಪ್ಪ? ಅಕ್ಕ, ನನ್ನ ಸ್ವಂತ ತಂಗಿ ತರ ನೋಡಿದ್ರಿ. ನಾನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ರಿ. ಮನಸ್ಫೂರ್ತಿಯಾಗಿ ಪ್ರೀತಿ ಕೊಟ್ರಿ. ನಮ್ಗೆಲ್ರಿಗೂ ಸ್ಫೂರ್ತಿ ಆದ್ರಿ. ಅಂಥವ್ರು ಇವತ್ತು ಆಸ್ತಿಲಿ ಪಾಲ್ಬೇಕು ಅಂತ ಕೇಳ್ತಾ ಇದ್ದೀರಾ? ನನಗೆ ನಂಬೋದಿಕ್ಕೆ ಆಗ್ತಿಲ್ಲ. ಏನಕ್ಕ ಇದೆಲ್ಲ? ತಪ್ಪು ಅಂತ ಹೇಳ್ತಿಲ್ಲ ಬ್ರೋ. ಆದ್ರೆ ಅರಸನ್ ಕೋಟೆ ಅನ್ನೋದು ಜೇನ್ ಗೂಡಿನ ತರ ಒಗ್ಗಟ್ಟಾಗಿ ಸಿಹಿಯಾಗಿರ್ಬೇಕು ಅಂತ ಅಂತಿದ್ದವನು ಮನೆ ಹೊಡೆ ಕೆಲಸ ಯಾಕೆ ಮಾಡಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಷ್ಟಕ್ಕೂ ಮಾಮ್ ಹತ್ರ ಪಾಲ್ ಕೇಳುವಂಥದ್ದಾದ್ರೂ ಏನಾಗಿತ್ತು ಬ್ರೋ? ನನ್ನ ಬಿಹೇವಿಯರ್ ಏನಾದ್ರೂ ಕಾರಣನಾ? ಇಲ್ಲ ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ 4 ಬಾರಿಸಿ ಬುದ್ಧಿ ಹೇಳ್ತಿದ್ದೆ. ಮತ್ತೆ ಏನು ಕಾರಣ ಬ್ರೋ? ಇದರಿಂದ ಯಾರಾದರೂ ಇದ್ದಾರಾ ಅಂದರೆ ಯಾರು? ನನ್ನೇ ನೀನು ಅಂದ್ಕೊಂಡ್ಯಾ ಎಲ್ಲರ ಮುಂದೆ ಡ್ರಾಮಾ ಮಾಡ್ಕೊಂಡಿರೋದು? ಹೌದು ಬ್ರೋ, ನಾನು ಎಲ್ಲರ ಮುಂದೆ ಡ್ರಾಮಾ ಮಾಡಿದ್ದೀನಿ. ನಿನಗೆ, ಅತ್ತಿಗೆಗೆ, ಇಬ್ಬರು ಮನ್ಸಿಗೂ ನೋವು ಕೊಟ್ಟಿದ್ದೀನಿ. ಆದರೆ ಅದಕ್ಕೆ ಅಂತ ಆಸ್ತಿಲಿ ಪಾಲು ಕೇಳಿಲ್ವಲ್ಲ. ಓ, ಏನು ನಿನ್ನ ಮಾತಿನ ಅರ್ಥ? ನೀನೊಬ್ಬನೇ ಒಳ್ಳೆಯವನು, ನಾನು ಕೆಟ್ಟವನು ಅಂತನಾ? ಅಯ್ಯೋ ಹಾಗಲ್ಲ ಬ್ರೋ. ಮತ್ತಿನ್ನೇಗೆ? ತೆಂಗಿನ ಮರನ ಕಲ್ಪವೃಕ್ಷ ಅಂತಾರೆ. ಯಾಕಂದ್ರೆ ಆ ಮರದಲ್ಲಿ ಎಳ್ನೀರು ಸಿಗುತ್ತೆ. ಅದರಲ್ಲಿ ಸಿಗೋ ಕಾಯಿನ ಪೂಜೆಗೆ ಬಳಸ್ತಾರೆ, ಅಡುಗೆಗೂ ಬಳಸ್ತಾರೆ, ಕೊಬ್ಬರಿನೂ ಮಾಡ್ತಾರೆ. ಒಳ್ಳೆ ಮನ್ಸಿಟ್ಕೊಂಡು ಒಳ್ಳೇದನ್ನೇ ಮಾಡ್ತಾ ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಿನ್ನನ್ನು ನನ್ನ ಕಲ್ಪವೃಕ್ಷ ಅಂತಾನೆ ಭಾವಿಸಿದ್ದೀನಿ ಬ್ರೋ. ನೀನು ಈ ರೀತಿ ನಡ್ಕೊಳ್ತಿದ್ಯಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಬ್ರೋ. ಬ್ರೋ, ಮಾಮ್ ಹತ್ರ ಆಸ್ತಿಲಿ ಯಾಕೆ ಪಾಲ್ ಕೇಳಿದೆ ಹೇಳು ಬ್ರೋ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೇ ಇದ್ರು ಈ ಮನೆಗೆ ಬಂದಾಗಿಂದ ಒಡ ಹುಟ್ಟಿದವ್ರ ಥರನೇ ಇದ್ದೀವಿ. ಅದಕ್ಕೆ ನಾನು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಅಕ್ಕ ಅಂತ ಕರಿತಾ ಇದ್ದೀನಿ. ನೀವು ನನ್ನ ತಂಗಿ ಥರನೇ ನೋಡ್ತಾ ಇದ್ದೀರಾ. ಆದರೆ ಆಸ್ತಿಲಿ ಪಾಲ್ ಕೇಳೋ ವಿಷಯನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಕ್ಕ? ಎಲ್ಲ ನಿನಗೆ ಹೇಳೇ ಮಾಡ್ಬೇಕಾ? ಅಯ್ಯೋ ಹಾಗಲ್ಲ ಅಕ್ಕ, ನನ್ಗನ್ಸೋ ಪ್ರಕಾರ ನೀವು ಮನಸ್ಫೂರ್ತಿಯಾಗಿ ಆಸ್ತಿಲಿ ಪಾಲ್ ಕೇಳ್ತಿಲ್ಲ ಅನಿಸ್ತಿದೆ. ಯಾವುದೋ ಒತ್ತಡದಿಂದ ಹೀಗೆಲ್ಲ ಮಾಡ್ತಿದ್ದೀರಾ. ಅದೇನಕ್ಕ? ಭಾವ ಪ್ರೀತು ಕೆನ್ನೆಗೆ ಹೊಡೆದಾಗಿಂದ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಪ್ರೀತು ಭಾವಂಗೆ ಎಮೋಷನಲ್ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳಿದ್ದಕ್ಕೆ ಭಾವ ಅವನ ಜೊತೆ ಮಾತಾಡೋದನ್ನ ಬಿಟ್ರು. ಆ ಕಾರಣಕ್ಕೇನಾದರೂ ನೀವು ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಆ ಕಾರಣಕ್ಕೆ ನೀವು ನಿರ್ಧಾರ ತಗೊಂಡಿರೋದಿಲ್ಲ. ಯಾಕಂದ್ರೆ ಭಾವ ಪ್ರೀತು ಮೇಲೆ ಕೈ ಮಾಡಿದ್ಮೇಲೆ ಹೊಸ ವರ್ಷ ಬಂತು. ಆಗ ಪ್ರೀತು ಮೋನಿಕಾ ಜೊತೆ ಕೇಕ್ ಕಟ್ ಮಾಡೋದನ್ನ ತಪ್ಪಿಸಿ ಎಲ್ಲದನ್ನೂ ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಮ್ಮೇಲೆ ನಿಮಗೆ ಕೋಪ ಇದ್ದಿದ್ರೆ ನಮಗೋಸ್ಕರ ನೀವು ಅಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ಅದಾದ್ಮೇಲೆ ಅತ್ತೆಗೋಸ್ಕರ ನೀವೇ ನಿಮ್ಮ ಕೈಯಾರೆ ಹೂ ಕಟ್ಟಿ ಅದನ್ನ ಜಯ ಅವ್ರ ಕೈಲಿ ಕೊಟ್ಟು ಕಳ್ಸಿದ್ರಿ. ಆದ್ರೆ ಅತ್ತೆಗೆ ನೀವು ಕೊಟ್ಟು ಹೂವು ಬಾಡೋದಿಕ್ಕೂ ಮೊದಲೇ ಆಸ್ತಿಲ್ ಪಾಲ್ ಕೇಳಿ ಎಲ್ರ ಮನಸ್ಸು ಮುದುಡೋ ಥರ ಮಾಡಿದ್ರಲ್ಲ, ಯಾಕಕ್ಕ? ನಿಮ್ಮ ಮನ್ಸಲ್ಲಿ ಏನಿದೆ ನನ್ನ ಹತ್ರನಾದ್ರೂ ಹೇಳ್ಕೊಳ್ಳಿ. ನಿಂತ್ಕೊಳ್ಳಿ. ಈಗ ನೀವು ನನ್ನ ಹತ್ರ ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಪ್ಲೀಸ್ ಅಕ್ಕ, ನಿಮ್ ಕೈ ಮುಗಿತೀನಿ, ಅದೇನು ಅಂತ ಹೇಳಿ. ಏನ್ರೋ ಇದು? ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಏನೋ ಕೇಳ್ತಾ ಇದ್ದೀನಿ, ಏನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ. ಇಷ್ಟು ದಿನ ನೀನು ಮಾಡಿದ್ದು ಇದೆ ತಾನೆ? ಏನು ಕೇಳಿದ್ರು ಬಾಯಿ ಬಿಡ್ತಾ ಇರಲಿಲ್ಲ.
ಏನೂ ಪೂರ್ತಿಯಾಗಿ ಹೇಳ್ತಾ ಇರಲಿಲ್ಲ. ನಿನ್ನಿಂದ ಇಷ್ಟು ದಿನ ಎಲ್ಲರೂ ಸಫರ್ ಆಗಿದ್ದೆ ಆಯ್ತು. ಹೌದು ಬ್ರೋ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಸಾರಿ ಆಯ್ತಾ? ಆದರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ನ ಮನ್ಸಲ್ಲಿ ಏನಿದೆ ಅಂತ ಮುಚ್ಚಿಡೋಕೆ ಹೋಗ್ಬೇಡ ಪ್ಲೀಸ್ ಬ್ರೋ. ನಿನ್ನ ಕೈ ಮುಗಿತೀನಿ ಬ್ರೋ. ರಘು, ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಸಾರಿ ಅಖಿಲ. ಸಾರಿನಾ? ಯಾಕೆ? ಅಖಿಲ, ನಾನು ಯಾವತ್ತೂ ಗೊತ್ತಿದ್ದು ನಿನ್ನ ಮನಸ್ಸಿಗೆ ನೋವಾಗಂತ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ನಿಮ್ಮಿಂದ ನನಗೇನು ಬೇಜಾರಾಗಿಲ್ವಲ್ಲ? ನಿಜ. ಆದರೆ ಆದಿತ್ಯ ಪಾರ್ವತಿ ಮದುವೆ ಆಗಿ ಮನೆಗೆ ಬಂದ ದಿನ ನಾವಿಬ್ಬರು ಮನೆ ಬಿಟ್ಟು ಹೋಗೋಣ ಅಂತ ನೀನು ಲಗೇಜ್ ಪ್ಯಾಕ್ ಮಾಡಿ ನಿಂತಿದ್ದೆ. ಆಗ ಆದಿತ್ಯ ನಾವು ಹೋಗೋದು ಬೇಡ ಅಂತ ಅವನೇ ಹೊರಟು ನಿಂತ. ನೆನಪಿದೆಯಾ? ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡೋದಕ್ಕೆ ಕಾರಣನೇ ನಾನು ಮತ್ತೆ ಪಾರ್ವತಿ. ನಮ್ಮಿಂದ ಅಮ್ಮಂಗೆ ತೊಂದರೆ ಆಗಬಾರ್ದು, ನಾವಿಬ್ಬರೇ ಮನೆ ಬಿಟ್ಟು ಹೋಗ್ತೀವಿ. ಈ ಮನೆ ಒಡಿಬಾರ್ದು, ಯಾರೂ ಮನೆ ಬಿಟ್ಟು ಹೋಗಬಾರ್ದು. ನಾನು ಬದುಕಿರೋವರೆಗೂ ಎಲ್ಲರೂ ಒಗ್ಗಟ್ಟಾಗಿ ಇದೇ ಮನೇಲಿ ಇರಬೇಕು ಅಂತ ಎಲ್ಲರ ಹತ್ರ ಭಾಷೆ ತಗೊಂಡಿದ್ದೆ. ಅಖಿಲ, ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ನಾನು ತಗೊಂಡ ಭಾಷೆನ ವಾಪಸ್ ತಗೊಳ್ತಾ ಇದ್ದೀನಿ.